ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಭಾಗದ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾಗಿರತಕ್ಕಂತಹ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನುವಂತಹ ವಿಷಯದ ಮೇಲೆ ಇಂದಿನ ಅವಧಿಯಲ್ಲಿ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಘಟಕದಲ್ಲಿ ನಾವು ಯಾವ್ಯಾವ ಅಂಶವನ್ನು ಕುರಿತು ಅಧ್ಯಯನ ಮಾಡ್ತೀವಿ ಅಂತಂದರೆ, ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿರತಕ್ಕಂಥ ಅವರ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ಪದ್ಧತಿಯನ್ನು ಕುರಿತು ಈ ಒಂದು ಅವಧಿಯಲ್ಲಿ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಬ್ರಿಟಿಷರು ಭಾರತಕ್ಕೆ ಕೇವಲ ವ್ಯಾಪಾರಕ್ಕಾಗಿ ಬಂದು ತಮ್ಮ ವಾಣಿಜ್ಯ ಕಂಪನಿಯಾಗಿ ತಮ್ಮ ವಾಣಿಜ್ಯ ಹಿತಾಸಕ್ತಿಗಳನ್ನು ಮಾತ್ರ ಪೂರೈಸಿಕೊಳ್ಳಲಿಕ್ಕೆ ಪ್ರಾರಂಭವಾಯಿತು. ತದನಂತರದಲ್ಲಿ ನೂರಾರು ಮನೆತನಗಳಲ್ಲಿ ಹಂಚಿ ಹೋಗಿದ್ದಂತಹ ಭಾರತ ಪರಿಸ್ಥಿತಿಯನ್ನು ಅವಲೋಕಿಸಿದಂತಹ ಬ್ರಿಟಿಷರು ಆ ಒಂದು ಪರಿಸ್ಥಿತಿಯನ್ನ ತಮ್ಮ ಒಂದು ರಾಜಕೀಯ ಏಳಿಗೆಗಾಗಿ ಬಳಸಿಕೊಳ್ಳಲು ಪ್ರಾರಂಭವಾಯಿತು. ಹೀಗೆ ಪರಸ್ಪರ ಕಚ್ಚಾಡುತ್ತಿದ್ದಂತಹ ರಾಜರು ಬ್ರಿಟಿಷರ ಒಂದು ಒಡೆದು ಆಳುವ ನೀತಿಯನ್ನ ಬಳಕೆ ಮಾಡಿಕೊಂಡು ಅವರೆಲ್ಲರನ್ನು ಕ್ರಮೇಣ ಏನ್ ಮಾಡಿದ್ರು, ತಮ್ಮ ಅಧೀನಕ್ಕೆ ತೆಗೆದುಕೊಂಡು, ಆದರೆ ತಮ್ಮ ಒಂದು ಅಧೀನಕ್ಕೆ ತೆಗೆದುಕೊಳ್ಳುವಾಗ ಕೆಲವು ತಂತ್ರಗಳನ್ನು ಅನುಭವಿಸಿದರು. ಏನಂತಂದ್ರೆ, ಸಂಧಾನ ಮತ್ತು ಯುದ್ಧಗಳಂತಕ್ಕಂಥ ತಂತ್ರಗಳನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಬ್ರಿಟಿಷರು ಭಾರತದಲ್ಲಿ ನೆಲೆಯುವುದಕ್ಕೆ ಕಾರಣ ಆಯಿತು. ಹೀಗೆ ಒಮ್ಮೆ ಭಾರತದ ರಾಜ್ಯದ ನಡುವೆ, ಸಂಸ್ಥಾನಗಳ ನಡುವೆ ವಿವಿಧ ರೀತಿಯಾಗಿರ್ತಕ್ಕಂತಹ ಉಪಾಯಗಳನ್ನು ಬ್ರಿಟಿಷರು ಬಳಕೆ ಮಾಡಿದರು. ಭಾರತವನ್ನು ರಾಜಕೀಯವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ನಂತರ ಆ ಭಾರತವನ್ನು ವಶಕ್ಕೆ ಪಡೆದುಕೊಂಡು ಶಾಶ್ವತವಾಗಿ ಅದು ತಮ್ಮಲ್ಲಿ ಉಳಿಸಿಕೊಳ್ಳಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡತೊಡಗಿದಾರೋ ಬ್ರಿಟಿಷರು. ಸೊ ಆಲೋಚನೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಇಡೀ ಅಖಂಡವಾಗಿರತಕ್ಕಂತಹ ಭಾರತ ದೇಶ ಅಂತಕ್ಕಂಥ ಒಂದು ಸಾಮೂಹಿಕ ಕಲ್ಪನೆ ಇಲ್ಲದಿದ್ದಂತಹ ಆ ಸಂದರ್ಭದಲ್ಲಿ ಅವಾಗ ಗೊತ್ತಿರಬೇಕು, ಭಾರತ ಅಂತಕ್ಕಂಥದ್ದು ವಿವಿಧ ರಾಜಮನೆತನಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಅನೇಕ ರಾಜ್ಯಗಳನ್ನ ವಿವಿಧ ಕಾರಣಗಳಿಂದ ಒಂದುಗೂಡಿಸಿ ಬ್ರಿಟಿಷರು ಏಕರೂಪದ ರಾಜಕೀಯ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಏಕರೂಪದ ಆಡಳಿತದ ವ್ಯವಸ್ಥೆಗೆ ಒಳಪಡಿಸಲಿಕ್ಕೆ ಕಾರಣ ಆಯಿತು. ಕ್ರಮೇಣ ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂ ಕಂದಾಯ, ವ್ಯಾಪಾರ, ಕೃಷಿ ಮುಂತಾದ ಹೊಸ ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು
ಬ್ರಿಟಿಷರು ಕಟ್ಟಿದಂಥ ರಾಜ್ಯ ವ್ಯವಸ್ಥೆಗೆ ಏಕರೂಪವನ್ನು ನೀಡುವಲ್ಲಿ ಬ್ರಿಟಿಷರು ಸಫಲರಾದರು. ಹೀಗೆ ಆಡಳಿತವನ್ನು ರೂಪಿಸಬೇಕಾದ್ರೆ ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನ ಸಂರಕ್ಷಣೆ ಮಾಡಿಕೊಳ್ಳುವುದನ್ನು ಅವರು ಮರೆತಿರಲಿಲ್ಲ. ಹೀಗೆ ಕಂಪನಿ ಆಡಳಿತದ ಕ್ಷೇತ್ರದಲ್ಲಿ ವಿವಿಧ ಪ್ರಯೋಗಗಳನ್ನು ಜಾರಿಗೆ ಮಾಡಿರ್ತಕ್ಕಂಥ ಅಂಶವನ್ನು ಮಕ್ಕಳೇ ನಾವು ಗಮನಿಸಬಹುದು. ಅದರಲ್ಲಿ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಆಡಳಿತದಲ್ಲಿ ಹೇಗೆ ವಿಸ್ತರಣೆಯನ್ನ ಮಾಡಿದರು ಅಂತಕ್ಕಂಥದ್ದು ನೋಡೋಣ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇದು ನಾಗರಿಕ ಸೇವೆಗಳು. ನಾಗರಿಕ ಸೇವೆಗಳು. ಇಲ್ಲಿ ನಾವು ನಾಗರಿಕ ಸೇವೆಗಳು ಅಂದಾಗ ಜನರಿಗೆ ಬೇಕಾಗಿರತಕ್ಕಂಥ ಯಾವ್ಯಾವ ಸೇವಾ ವಲಯವನ್ನು ಬ್ರಿಟಿಷ್ ಅಧಿಕಾರಿಗಳು ಜಾರಿಗೆ ತಂದರು ಅಂತಕ್ಕಂಥ ಅಂಶವನ್ನು ಈ ಒಂದು ವಿಷಯದಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಹೀಗೆ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ಈಗ ಜಾರಿಗೆ ತಂದ ಯಾರನ್ನ ನಾಗರಿಕ ಸೇವೆಗಳನ್ನ ಮೊದಲು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರವನ್ನ ನಡೆಸುವ ಸಲುವಾಗಿ ನೌಕರರನ್ನ ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನ ಮೊದಲಿಂದಲೂ ಪಾಲಿಸಿಕೊಂಡು ಬಂದಿರತಕ್ಕಂಥದನ್ನ ನೋಡಬಹುದು. ಅಂದ್ರೆ ಮಕ್ಕಳು ಹೀಗೆ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತಕ್ಕಂಥ ಪದ್ಧತಿ ಇದೆಯೋ, ಇತರೆ ಇಲಾಖೆಗಳಲ್ಲಿ ನೌಕರರನ್ನ ಯಾವ ರೀತಿ ನೇಮಕ ಮಾಡ್ತಾರೋ ಆ ಪದ್ಧತಿ ಹಿಂದಿನಿಂದಲೂ ಸಹಿತ ನೇಮಕ ಮಾಡ್ಕೊಳ್ತಕ್ಕಂಥ ಪದ್ಧತಿ ಇತ್ತು. ಅಂದ್ರೆ ಕಂಪನಿ ವ್ಯಾಪಾರವನ್ನು ನಡೆಸುವ ಸಲುವಾಗಿ ನೌಕರರನ್ನ ನೇಮಕ ಮಾಡಿಕೊಳ್ತಾ ಇದೆ. ಸೊ ಅದು ಮೊದಲಿಂದ ಅವನ್ನ ಪಾಲಿಸಿಕೊಂಡು ಬಂದಿದ್ರು. ಆದರೆ ಈ ನೇಮಕವಾಗಿರ್ತಕ್ಕಂಥ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಅವರಿಗೆ ಅನುಮತಿಯನ್ನ ಕಂಪನಿ ನೀಡಿತ್ತು. ಖಾಸಗಿಯಾಗಿ ವ್ಯಾಪಾರವನ್ನು ಮಾಡಿ ಈ ಅವಕಾಶವನ್ನ ಬಳಸಿಕೊಂಡಂತಹ ನೌಕರರು ಅನೈತಿಕ ಮಾರ್ಗಗಳನ್ನು ಅನುಸರಿಸಿ ಹಣವನ್ನ ಸಂಪಾದಿಸಿ ಭ್ರಷ್ಟರ. ಅಂದ್ರೆ ಖಾಸಗಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟ ನಂತರ ನೌಕರರು ತಮ್ಮ ಒಂದು ಆರ್ಥಿಕ ಲಾಭ ದೃಷ್ಟಿಯಿಂದ ಅನೈತಿಕ ಮಾರ್ಗವನ್ನು ಅನುಸರಿಸಿ ಹಣವನ್ನು ಗಳಿಸಿ ಅಲ್ಲೇನಾದ್ರು ಭ್ರಷ್ಟರು. ಹಾಗಾಗಿ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ಇಂತಹ ಭ್ರಷ್ಟರನ್ನ ನಿಯಂತ್ರಣವನ್ನು ಮಾಡಲಿಕ್ಕೆ ತಡೆಯುವ ಸಲುವಾಗಿ 1773ನೇ ಇಸ್ವಿಯಲ್ಲಿ
ಇಂಗ್ಲೆಂಡ್ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಭಾರತದಲ್ಲಿ ಜಾರಿಗೊಳಿಸಿತು. 1773 ಯಾವುದು ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದರು. ಅಂದ್ರೆ ಈ ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಭಾರತ ಜಾರಿಗೆ ತಂದ್ರು ಅಂತಂದ್ರೆ ಈ ನೌಕರರು ಅನೈತಿಕ ಮಾರ್ಗವನ್ನು ಅನುಸರಿಸಿ ಹಣವನ್ನು ಗಳಿಸಿ ಭ್ರಷ್ಟರಾಗಿರಲ್ಲ, ಇದನ್ನು ತಡೆಯುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ಭಾರತದ ಸಹಿತ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದರು. ಅಂದ್ರೆ ಇದರ ಹೆಸರೇ ಹೇಳ್ತದೆ ರೆಗ್ಯುಲೇಟಿಂಗ್ ಕಾಯ್ದೆ. ಅಂದ್ರೆ ನಿಯಂತ್ರಣವನ್ನ ಹೇರುವುದು. ಯಾರ ಮೇಲೆ? ನೌಕರರ ಮೇಲೆ ನಿಯಂತ್ರಣವನ್ನ ಹೇರುವ ಸಲುವಾಗಿ ಜಾರಿಗೆ ಬಂದಂತ ಶಾಸನ ಯಾವಂದ್ರೆ ರೆಗ್ಯುಲೇಟಿಂಗ್ ಶಾಸನ. ನಂತರ 1800ರಲ್ಲಿ ನಾಗರಿಕ ಸೇವೆಗಳಿಗೆ ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಅನ್ನ ಸ್ಥಾಪನೆ ಮಾಡಿ. ಇದು ಯಾವಾಗ? 1800. ಏನು ಮಾಡಿದ್ರು? ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ. ಫೋರ್ಟ್ ವಿಲಿಯಂ ಕಾಲೇಜನ್ನು ಕಲ್ಕತ್ತಾದಲ್ಲಿ ಯಾಕೆ ಸ್ಥಾಪನೆ ಮಾಡಿದರು? ಯಾರು ನಾಗರಿಕ ಸೇವೆಗೆ ಸೇರಬೇಕು ಅಂತಕ್ಕಂಥ ಆಸಕ್ತಿ ಇರ್ತಾರೋ ಅಂಥವರಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದರು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಈ ಒಂದು ಪದ್ಧತಿಗೆ ಬೆಂಬಲವನ್ನು ನೀಡಲಿಲ್ಲ. ಇದರ ಒಂದು ಪರಿಣಾಮ ಏನಾಯಿತು ಅಂದ್ರೆ 1853ರಲ್ಲಿ ನಾಗರಿಕ ಸೇವೆ ಎಲ್ಲಾ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಿದರು. 1853ರಲ್ಲಿ ನಾಗರಿಕ ಸೇವೆಗೆ ಮಾಡುವ ಎಲ್ಲಾ ನೇಮಕಾತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕವೇ ಆಗಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದರು. ಅವಾಗ ಅಂದ್ರೆ 1853. ಮತ್ತೆ ಈಗ ನೋಡ್ಬೋದು ಲೋಕಸೇವಾ ಆಯೋಗ ಅಂತ ಇದೆ. ಆ ಲೋಕಸೇವಾ ಆಯೋಗದ ಮೂಲಕ ಎಲ್ಲ ಪರೀಕ್ಷೆಗಳು ನಡೀತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಜಾರಿಯಾಯಿತು. ಈಗ ನಾವು ಮಾಡ್ತಕ್ಕಂಥ ಸ್ಪರ್ಧಾ ಪರೀಕ್ಷೆಗಳು ಮತ್ತೆ ಯಾವಾಗ ಐತೆ? 1853ರಲ್ಲಿ
ತೀರ್ಮಾನವನ್ನು ಮಾಡಲಾಯಿತು. ಹಾಗಾಗಿ ಈ ಒಂದು ಯೋಜನೆ ಭಾರತೀಯರಿಗೆ ಹೆಚ್ಚು ಪ್ರಯೋಜನವಾಗಲಿಲ್ಲ. ಜೊತೆಗೆ ಬ್ರಿಟಿಷರು ಭಾರತೀಯರ ಸಾಮರ್ಥ್ಯವನ್ನ ಅನುಮಾನಿಸಿ ನೋಡಿದರು. ಅದಕ್ಕೆ ಕಾರ್ನ್ವಾಲಿಸ್ ಹೇಳ್ತಾನೆ, ಹಿಂದೂಸ್ತಾನದಲ್ಲಿ ಇರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸ್ತಾರೆ. ಲಾರ್ಡ್ ಕಾರ್ನ್ವಾಲಿಸನು ಹೇಳ್ತಾರೆ ಏನಪ್ಪಾ ಅಂದ್ರೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಭಾರತೀಯನು ಭ್ರಷ್ಟ. ಇಲ್ಲಿ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಸಹಿತ, ಪ್ರತಿಯೊಬ್ಬ ಭಾರತೀಯನು ಸಹಿತ ಮೂಲ ನಿವಾಸಿ ಅಂತ ಕರೀತಾರೆ. ಪ್ರತಿಯೊಬ್ಬ ಮೂಲ ನಿವಾಸಿ ಸಹಿತ ಭ್ರಷ್ಟ ಅಂತೇಳಿ ಯಾರು ಲಾರ್ಡ್ ಕಾರ್ನ್ವಾಲಿಸ್ ಪ್ರತಿಪಾದಿಸ್ತಾರೆ. ಇದರಿಂದಾಗಿ ಕೆಳದರ್ಜೆಯಲ್ಲಿರ್ತಕ್ಕಂಥ ಉದ್ಯೋಗ ಮಾತ್ರ ಭಾರತೀಯರಿಗೆ ನೀಡಲಾಯಿತು. ಯಾಕೆ ಅಂತಂದ್ರೆ 1853ರಲ್ಲಿ ನಾಗರಿಕ ಸೇವೆಗೆ ಸೇವಹಿಸತಕ್ಕಂಥ ಎಲ್ಲ ಸ್ಪರ್ಧಾಳುಗಳು ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ನೇಮಕಾತಿಯನ್ನು ಹೊಂದಬೇಕಾಗಿತ್ತು. ಆ ಪರೀಕ್ಷೆ ಭಾರತೀಯರಿಗೆ ಉಪಯೋಗವಾಗಲಿಲ್ಲ. ಇದರಿಂದಾಗಿ ಲಾರ್ಡ್ ಕಾರ್ನ್ವಾಲಿಸ್ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಸಹಿತ ಭ್ರಷ್ಟ ಅಂತಕ್ಕಂಥ ಒಂದು ಪ್ರತಿಪಾದನೆಗೆ ಬರ್ತಾರೆ. ಹಾಗಾಗಿ ಭಾರತೀಯರಿಗೆ ಕೆಳದರ್ಜೆಯ ಉದ್ಯೋಗಗಳು ಮಾತ್ರ ನೀಡಲಾಯಿತು. ಇದಾದ ನಂತರ ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೊಘಲರಿಂದ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರ ಆಗ್ತಕ್ಕಂಥ ಸಂಕ್ರಮಣ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯು ಭಾರತದಲ್ಲಿ ಬೇರನ್ನು ಬಿಡಲಿಕ್ಕೆ ಪ್ರಾರಂಭ ಆಯಿತು. ಅಂದ್ರೆ ಮೊಘಲರಿಂದ ಹಂತ ಹಂತವಾಗಿ ಬ್ರಿಟಿಷರು ಅಧಿಕಾರವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕ್ರಮೇಣವಾಗಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಹೊಸ ಒಂದು ವ್ಯವಸ್ಥೆಯನ್ನು ಬೇರೆ ಬಿಡಲಿಕ್ಕೆ ಆರಂಭ ಆಯಿತು. 1764ರ ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿ ಆಗಿರತಕ್ಕಂಥ ಶಾ ಆಲಂ ದಿವಾನಿ ಹಕ್ ಅಂತಕ್ಕಂತಹ ಕಂದಾಯವನ್ನ ವಸೂಲಾತಿ ಮಾಡತಕ್ಕಂಥ ಹಕ್ಕನ್ನು ಯಾರಿಗೆ ಬಿಟ್ಕೊಟ್ಟ? ಬ್ರಿಟಿಷರು ಬಿಟ್ಕೊಟ್ಟ. ನಂತರ ಬಂಗಾಳ ಪ್ರಾಂತ್ಯದಲ್ಲಿ ದ್ವಿ
ಆಡಳಿತ ಪದ್ಧತಿ ಜಾರಿಗೆ ಬಂತು. ಇದನ್ನ ದ್ವಿ ಸರ್ಕಾರ ಅಂತ ಕರೀತಾರೆ. ದ್ವಿ ಆಡಳಿತ ಪದ್ಧತಿ ಅಥವಾ ದ್ವಿ ಸರ್ಕಾರ ಪದ್ಧತಿ. ನಂತರ ಈ ದ್ವಿ ಆಡಳಿತ ಅಥವಾ ದ್ವಿ ಸರ್ಕಾರ ಪದ್ಧತಿ, ಇದರ ಪ್ರಕಾರ ಏನಾಗ್ತದೆ? ದ್ವಿ ಸರ್ಕಾರ ಪದ್ಧತಿಯ ಮೂಲಕ ಕಂದಾಯ ವಸೂಲಾತಿ ಮಾಡುವುದನ್ನು, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಲಾಗಿದೆ. ಈ ವಸೂಲಾಗಿರ್ತಕ್ಕಂತಹ ಕಂದಾಯದ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರು ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಂಡರು. ಹೇಗಿದೆ ಇಲ್ಲಿ ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನ ಭಾರತೀಯರಿಗೆ ನೀಡಿದರು. ವಸೂಲಾದಂತ ಕಂದಾಯ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರು ತಮ್ಮಲ್ಲಿಯೇ ಇಟ್ಟುಕೊಂಡರು. ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತವಾಗಿರತಕ್ಕಂಥ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಈ ಒಂದು ಹೆಜ್ಜೆಯಿಂದ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಹಿಂದಕ್ಕೆ ಸರಿಸಿ ತಾವೇ ಒಂದು ಸಾರ್ವಭೌಮರಾಗತೊಡಗಿದರು. ಯಾರು? ಬ್ರಿಟಿಷರು. ತಾವೇ ಸಾರ್ವಭೌಮರಾಗಿರತಕ್ಕಂಥ ವ್ಯವಸ್ಥೆಯನ್ನು, ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಇದನ್ನ ಸಾಧಿಸ್ತಾ ಹೋಗ್ತಾರೆ. ಯಾರು? ಬ್ರಿಟಿಷ್. ನಂತರ 1772ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂತ ವಾರನ್ ಹೇಸ್ಟಿಂಗ್. ವಾರನ್ ಹೇಸ್ಟಿಂಗ್ 1772ರಲ್ಲಿ ಹೇಸ್ಟಿಂಗ್ಸ್ ಅಧಿಕಾರವನ್ನು ವಹಿಸಿಕೊಂಡ ನಂತರ ಜಾರಿಗೆ ತಂದ ಹೊಸ ಯೋಜನೆ ಪ್ರಕಾರ ಪ್ರತಿ ಜಿಲ್ಲೆಯೂ ಸಹಿತ 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಾಗಿತ್ತು. ಎಷ್ಟು? 2 ರೀತಿಯಾಗಿರ್ತಕ್ಕಂಥ, ಪ್ರತಿಯೊಂದು ಜಿಲ್ಲೆಯೂ ಸಹಿತ 2 ರೀತಿಯಾಗಿರ್ತಕ್ಕಂತಹ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿರಬೇಕಿತ್ತು. ಅಂದರೆ ಆ 2 ನ್ಯಾಯಾಂಗ ವ್ಯವಸ್ಥೆಗಳು ಯಾವ್ಯಾವು? ಒಂದು ದಿವಾನಿ ಅದಾಲತ್. ದಿವಾನಿ ಅದಾಲತ್ ಅಂತಂದ್ರೆ ನಾಗರಿಕ ನ್ಯಾಯಾಲಯ. ಫೌಜ್ದಾರಿ ಅದಾಲತ್ ಅಪರಾಧ ನ್ಯಾಯಾಲಯ. ದಿವಾನಿ ಅದಾಲತ್, ಫೌಜ್ದಾರಿ ಅದಾಲತ್. ಒಂದು ದಿವಾನಿ ಅದಾಲತ್, 2 ಫೌಜ್ದಾರಿ ಅದಾಲತ್. ಸೊ ಇಲ್ಲಿ ದಿವಾನಿ ಅದಾಲತ್ ಅಂದ್ರೆ ನಾಗರಿಕ ನ್ಯಾಯಾಲಯ. ಫೌಜ್ದಾರಿ ಅದಾಲತ್ ಅಂದ್ರೆ ಅಪರಾಧ ನ್ಯಾಯಾಲಯ ಅಥವಾ ನ್ಯಾಯಾಲಯ.
ಫೌಜ್ದಾರಿ. ಇಲ್ಲಿ ದಿವಾನಿ ಅದಾಲತ್, ನಾಗರಿಕ ನ್ಯಾಯಾಲಯ, ಫೌಜ್ದಾರಿ ಅದಾಲತ್, ಅಪರಾಧ ನ್ಯಾಯ. ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರೀಅತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನು ನೀಡ್ತಾ ಇದ್ದಾರೆ. ಈ ಹಿಂದೂಗಳಿಗೆ ಹಿಂದೂ ಗ್ರಂಥ ಪ್ರಕಾರ ನ್ಯಾಯವನ್ನು ನೀಡ್ತಾ ಇದ್ರು, ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ನ್ಯಾಯವನ್ನು ನೀಡ್ತಾ ಇದ್ರು. ಅದೇ ರೀತಿಯಾಗಿ ಮುಸ್ಲಿಮರಿಗೆ ಶರೀಅತ್ ಅಂತಕ್ಕಂತಹ ಕಾನೂನುಗಳ ಪ್ರಕಾರ ಅವರಿಗೆ ನ್ಯಾಯವನ್ನು ನೀಡ್ತಾ ಇದ್ರು. ಇನ್ನು ಅಪರಾಧ ನ್ಯಾಯಾಲಯಗಳಿಗೆ ಬಂದಾಗ ಇದನ್ನು ನಾವು ಹಿಂದೂ ಮತ್ತು ಮುಸ್ಲಿಂ ಈ ಇಬ್ಬರಿಗೂ ಸಹಿತ ಪ್ರತ್ಯೇಕ ರೀತಿಯಾಗಿರ್ತಕ್ಕಂಥ ನಾಗರಿಕ ನ್ಯಾಯಾಲಯವನ್ನ ತೀರ್ಮಾನಗಳನ್ನ ಕೊಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಸಹಿತ ಇಸ್ಲಾಂ ಕಾನೂನುಗಳ ಪ್ರಕಾರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾವುದು ಇಸ್ಲಾಂ ಕಾನೂನು. ಅಪರಾಧ ಪ್ರಕರಣಗಳಲ್ಲಿ ಬಂದಾಗ ಇಸ್ಲಾಂ ಕಾನೂನಿನ ಪ್ರಕಾರ ನ್ಯಾಯವನ್ನು ನೀಡ್ತಾ ಇದ್ರು. ನಾಗರಿಕ ನ್ಯಾಯಾಲಯ ಬಂದಾಗ ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಪ್ರಕಾರ, ಮುಸ್ಲಿಮರಿಗೆ ಶರೀಅತ್ ಕಾನೂನುಗಳ ಪ್ರಕಾರ ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ರು. ಇನ್ನು ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಾಗರಿಕ ನ್ಯಾಯಾಲಯ ಯುರೋಪಿನ ಜಿಲ್ಲಾಧಿಕಾರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾನೂನು ಕಾರ್ಯ ನಿರ್ವಹಣೆ ಆಗ್ತಾ ಇತ್ತು. ಅಪರಾಧ ನ್ಯಾಯಾಲಯ ಅಂತಕ್ಕಂಥದ್ದು ಕಾಜಿ ಕಾಜಿ ಈ ಕಾಜಿಗಳ ಅಧೀನದಲ್ಲಿ ಅಪರಾಧ ನ್ಯಾಯಾಲಯ ಅಂತಕ್ಕಂಥದ್ದು ನಡೀತಾ ಇದೆ. ಈ ಕಾಜಿಗಳ ಅಧೀನದಲ್ಲಿದ್ದರೂ ಸಹಿತ ಯುರೋಪಿಯನ್ನರ ಮೇಲ್ವಿಚಾರಣೆಗೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಅಪರಾಧ ನ್ಯಾಯಾಲಯ. ಹೀಗೆ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ. ದ್ವಿ ಆಡಳಿತ ಮತ್ತು ದ್ವಿ ಸರ್ಕಾರ ಅಂತಕ್ಕಂಥ ಬರ್ತದೆ. 1772ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಬರ್ತಾನೆ. ಈತ ಒಂದು ಕೊನೆಗೆ 2 ನ್ಯಾಯಾಲಯಗಳು ಇರಬೇಕು ಪ್ರತಿ ಜಿಲ್ಲೆಯಲ್ಲಿ ಅಂತ ಹೇಳ್ತಾನೆ. ಒಂದು ದಿವಾನಿ ಅದಾಲತ್ ನ್ಯಾಯಾಲಯ, 2 ಫೌಜ್ದಾರಿ ಅದಾಲತ್. ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯ. ಈ ನಾಗರಿಕ ನ್ಯಾಯಾಲಯಗಳು ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕವಾಗಿರತಕ್ಕಂಥ ಕಾನೂನುಗಳನ್ನು ಮಾಡ್ತಾರೆ. ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಪ್ರಕಾರ ಕಾನೂನನ್ನು ನೀಡಿದರೆ, ಮುಸ್ಲಿಮರಿಗೆ ಶರೀಅತ್ ಕಾನೂನಿನ ಮೂಲಕ ಏನು ಮಾಡ್ತಾ ಇದ್ರು, ನ್ಯಾಯವನ್ನು ದೊರಕಿಸಿಕೊಡ್ತಾರೆ. ಅದೇ ರೀತಿಯಾಗಿ ಅಪರಾಧ ನ್ಯಾಯಾಲಯಕ್ಕೆ ಬಂತಂದ್ರೆ ಅಲ್ಲಿ ಎಲ್ಲರಿಗೂ ಸಹಿತ ಇಸ್ಲಾಂ ಕಾನೂನಿನ ಪ್ರಕಾರನೇ ನ್ಯಾಯವನ್ನು ನಿರ್ಣಯವನ್ನು ಮಾಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾಗರಿಕ ನ್ಯಾಯಾಲಯ ಅಂತಕ್ಕಂಥದ್ದು ಯುರೋಪಿನ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇತ್ತು. ಅಪರಾಧ
ಕಾರ್ಯಗಳು. ಪೊಲೀಸ್ ಕಾರ್ಯ ಯಾವ ರೀತಿ ಆಯ್ತು? ಇಲ್ಲಿ ಪೊಲೀಸ್ ವ್ಯವಸ್ಥೆ ಯಾಕೆ ನಡೀತಾ ಇತ್ತು ಅಂತಂದ್ರೆ, ಆಂತರಿಕವಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು ಯಾವುದಂದ್ರೆ ಪೊಲೀಸ್ ವ್ಯವಸ್ಥೆ. ಲಾರ್ಡ್ ಕಾರ್ನ್ ವಾಲಿಸ್ ಪ್ರಥಮತಃ ವ್ಯವಸ್ಥಿತವಾಗಿರತಕ್ಕಂಥ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದ. ಪೊಲೀಸ್ ವ್ಯವಸ್ಥೆಯನ್ನು ಆಂತರಿಕ ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಲಾರ್ಡ್ ಕಾರ್ನ್ ವಾಲಿಸರು ಮೊದಲ ಬಾರಿಗೆ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇವನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಇವಾಗ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹೊಸ ಹುದ್ದೆಯನ್ನು ಸೃಷ್ಟಿಸಿದ. SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್. 1793ರಲ್ಲಿ ಪ್ರತಿ ಜಿಲ್ಲೆಯನ್ನ ಠಾಣೆಗಳನ್ನಾಗಿ ವಿಭಜಿಸಿದ. ಪ್ರತಿ ಠಾಣೆಯನ್ನ ಕೊತ್ವಾಲರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿರುವಂತೆ ಲಾರ್ಡ್ ಕಾರ್ನ್ ವಾಲಿಸ್ ಮಾಡ್ತಾರೆ. ಕೊತ್ವಾಲರು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ, ಅಪರಾಧ, ದರೋಡೆಗಳು ಇವುಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತಿದ್ರು. ಯಾರು? ಕೊತ್ವಾಲ್. 1770ರ ದಶಕದಲ್ಲಿ ಭೀಕರ ಕ್ಷಾಮ ಭೀತಿಯಿಂದ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ವಿಷಮಗೊಳ್ಳತೊಡಗಿತ್ತು. ಇದರ ಒಂದು ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಒಳಪಡಿಸಲಾಯಿತು. ಅಂದ್ರೆ ಭೀಕರವಾಗಿರ್ತಕ್ಕಂತಹ ಕ್ಷಾಮದ ಒಂದು ಸುವ್ಯವಸ್ಥೆಯ ಸಮಸ್ಯೆಯನ್ನ ತಡೆಯಲಿಕ್ಕೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಬ್ರಿಟಿಷರ ಒಂದು ಅಧೀನಕ್ಕೆ ಒಳಪಡಿಸಲಾಯಿತು. ನಂತರ ನಂತರ 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು.
1861ರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂತು. 1861ರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂತು. ಈ ಒಂದು ಕಾಯ್ದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಆಡಳಿತಕ್ಕೆ ಮುಖ್ಯ ಅಡಿಪಾಯ. ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ. ಅಧಿಕಾರಿಗಳನ್ನು ನೇಮಕ ಮಾಡುವಾಗ ಭಾರತೀಯ ಅವಕಾಶವನ್ನು ನೀಡಿದ ಕೇವಲ ಬ್ರಿಟಿಷರು ಮಾತ್ರ ಅಧಿಕಾರಿ ಹುದ್ದೆಯನ್ನು ಹೊಂದಿರ್ತಾ ಇದ್ದಾರೆ. ನಂತರ 1902ರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆಯು ವಿದ್ಯಾರ್ಥಿಯನ್ನ ಪಡೆದವರನ್ನ ಅಧಿಕಾರಿ ಹುದ್ದೆಗೆ ನೇಮಕಾತಿಯನ್ನು ಮಾಡತಕ್ಕಂಥ ಅವಕಾಶವನ್ನ ಕಲ್ಪಿಸಿತು. ಇಷ್ಟಾದರೂ ಸಹಿತ ಭಾರತೀಯರ ಬಯಕೆ ಇದ್ದಂತಹ ತಾರತಮ್ಯ ಕಡಿಮೆ ಆಗಲಿಲ್ಲ. ಇವಾಗ ನೋಡ್ತೇವೆ ನಾವು ಪ್ರತಿಯೊಂದು ಹುದ್ದೆಯನ್ನು ಸಹಿತ ನೇಮಕಾತಿ ಮಾಡಿಕೊಳ್ಬೇಕಾದ್ರೆ ವಿದ್ಯಾರ್ಥಿ ಇರತಕ್ಕಂಥ ಅಂಶವನ್ನು ನೋಡ್ತೀವಿ. ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ, ಪ್ರೌಢಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡುವಾಗ, ಉಪನ್ಯಾಸಕರನ್ನು ನೇಮಕಾತಿ ಮಾಡುವಾಗ, ಪ್ರಾಧ್ಯಾಪಕರನ್ನು ನೇಮಕಾತಿ ಮಾಡುವಾಗ, ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಯಲ್ಲೂ ಸಹಿತ ನೇಮಕಾತಿ ಮಾಡುತ್ತಾರೆ. ಅದಕ್ಕೆ ನಿರ್ದಿಷ್ಟವಾಗಿರತಕ್ಕಂತಹ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನ ನೇಮಕಾತಿಯನ್ನು ಮಾಡಿಕೊಳ್ತಕ್ಕಂಥ ಪದ್ಧತಿ ಇವಾಗಲೂ ಇದೆ, ಹಿಂದಿನ ಜಾರಿ ಬಂದಿರತಕ್ಕಂಥ. ಆದ್ರೆ ಹಿಂದೆ ಇಷ್ಟಾದರೂ ಸಹಿತ ಬ್ರಿಟಿಷರ ಮಧ್ಯೆ ಮತ್ತು ಭಾರತೀಯರ ಮಧ್ಯೆ ಇದ್ದಂಥ ತಾರತಮ್ಯದಲ್ಲಿ ಬಗೆಹರಿಯಲಿಲ್ಲ. ಯಾಕಂದ್ರೆ ಎಲ್ಲ ಒಂದು ಉನ್ನತ ಅಧಿಕಾರದ ಸ್ಥಾನಗಳು ಸಹಿತ ಎಲ್ಲ ಬ್ರಿಟಿಷರು ಹೋಗ್ತಾರೆ. ಕೆಳ ಒಂದು ವರ್ಗದಲ್ಲಿರ್ತಕ್ಕಂತಹ, ಕೆಳ ಹಂತದಲ್ಲಿರ್ತಕ್ಕಂತಹ ಅಧಿಕಾರಗಳು ಮಾತ್ರ ಯಾರಿಗೆ? ಭಾರತೀಯರಿಗೆ ಸಲ್ತಾ ಇದ್ದವು. ಹೀಗಾಗಿ ನೇಮಕಾತಿ ಮಾಡಿಕೊಳ್ಳಬೇಕಾದರೂ ಸಹಿತ ಭಾರತೀಯರಿಗೆ ಬಯಕೆ ಇದ್ದಂತಹ ತಾರತಮ್ಯ ಯಾವ ಸಹಿತ ಬಗೆ ಹರಿಯಲಿಲ್ಲ. ಇನ್ನು ಇದಾದ ನಂತರ ಸೈನ್ಯ ವ್ಯವಸ್ಥೆ ಹೇಗಿತ್ತು? ಸೈನ್ಯ ವ್ಯವಸ್ಥೆ ನಾವಿಲ್ಲಿ ಬ್ರಿಟಿಷರು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಆಧಾರ ಸ್ತಂಭ ಯಾವುದಪ್ಪ ಅಂದ್ರೆ ಸೈನ್ಯ. ನೋಡಿ, ಇಲ್ಲಿ ಒಂದು ರೋಚಕವಾಗಿರ್ತಕ್ಕಂಥ ಸನ್ನಿವೇಶ ಏನಂದ್ರೆ, ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸೈನಿಕರನ್ನು ನೇಮಕ ಮಾಡಿಕೊಂಡು ಭಾರತೀಯ ಸೈನಿಕರಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಇಲ್ಲಿ ನಿಮಗೆ ಒಂದು ಸನ್ನಿವೇಶ ಹೇಳಿದ್ರೆ ಮಕ್ಕಳು ಏನಪ್ಪ ಅಂದ್ರೆ, ಕಥೆಯನ್ನ ಕೇಳಿದ್ರೆ ಶಿವಮಾಸುರ ಸಂಗೊಳ್ಳಿ ರಾಯಣ್ಣ ಈತನನ್ನು ಬ್ರಿಟಿಷರು ನೋಡಿದ್ರೆ ನಡೀತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಒಂದು ಕುತಂತ್ರ ಬುದ್ಧಿಯಿಂದ, ಭಾರತೀಯರ ಒಂದು ಕುತಂತ್ರ ಬುದ್ಧಿ
ಬುದ್ಧಿಯಿಂದ ಏನು ಮಾಡಿದ್ರೆ ನಮ್ಮವರೇ ಒಳಗೆ ಬ್ರಿಟಿಷರಿಗೆ ಮಾಡಿದ್ರು ಆ ರಾಯಣ್ಣನ ಹಿಡಿತಕ್ಕಂಥ ಒಂದು ಸನ್ನಿವೇಶವನ್ನ ತಿಳಿಸ್ಕೊಟ್ಟು ಅವರಿಂದ ನಾವು ಬ್ರಿಟಿಷರಿಗೆ ರಾಯಣ್ಣ ಸೆರೆಯಾಳ ಮಾಡಲಿಕ್ಕೆ ಆಗ್ತದೆ. ಸಾಹಸ ನನಗೇನೆ ಇಲ್ಲಿ ಸಹಿತ ಅಷ್ಟೇ ಬ್ರಿಟಿಷರು ಭಾರತೀಯ ಸೈನಿಕರನ್ನ ನೇಮಕ ಮಾಡಿಕೊಂಡು ಭಾರತೀಯರಿಂದಲೇ ಬ್ರಿಟಿಷರನ್ನ ಭಾರತ ಸೈನಿಕರಿಂದಲೇ ಭಾರತವನ್ನ ತಮ್ಮ ಒಂದು ಅಧೀನಕ್ಕೆ ಪಡೆದುಕೊಂಡಂತಹ ಸಂದರ್ಭವನ್ನು ನಾವಿಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇಲ್ಲಿ ಸೈನ್ಯದಲ್ಲಿ ಅಷ್ಟೇ ಆಗಲೇ ಸೈನ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಉನ್ನತ ಸ್ಥಾನಗಳು ಬ್ರಿಟಿಷರಿಗೆ ಮೀಸಲಾತಿಯಾಗಿತ್ತು. ಹೀಗೆ ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಒಳಗಡೆಯ ತಮ್ಮ ವಿರೋಧ ಶಕ್ತಿಗಳಿಂದ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡರು. ಯಾಕಂದ್ರೆ ಭಾರತೀಯರಲ್ಲಿ ಇರ್ತಕ್ಕಂತಹ ಇಬ್ಬರು ಸಾಮ್ರಾಜ್ಯವಿರ್ತಕ್ಕಂತಹ ರಾಜರಲ್ಲಿ ವಿಷದ ಬೀಜವನ್ನು ಬಿತ್ತಾ ಇದ್ರು. ಯಾರೋ ಬ್ರಿಟಿಷ್ ವ್ಯಕ್ತಿ. ಸೊ ಇವರಿಬ್ಬರ ಏನಂದ್ರೆ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದ್ರು. ಒಡೆದು ಆಳ್ತಕ್ಕಂತಹ ನೀತಿಯನ್ನ ಅನುಸರಿಸಿ ಇವರಿಬ್ಬರ ಮಧ್ಯೆ ವಿಷದ ಬೀಜವನ್ನ ಬಿತ್ತಿ ಇವರ ಮಧ್ಯೆ ಏನ್ ಮಾಡ್ತಾ ಇದ್ರು, ಒಡೆದು ಆಳುವ ರೀತಿ ಯುದ್ಧವನ್ನು ಮಧ್ಯೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರು? ಬ್ರಿಟಿಷರು. ಇವರ ಒಂದು ಅನುಕೂಲ ಏನಪ್ಪ ಅಂದ್ರೆ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶ. ಸೊ ಹಾಗಾಗಿ ಈ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಭಾರತೀಯ ತಮ್ಮ ಒಳಗಡೆ ವಿರೋಧ ಶಕ್ತಿಗಳಾದರು. ಆ ವಿರೋಧ ಶಕ್ತಿಗಳನ್ನ ಬ್ರಿಟಿಷರು ಬಳಕೆ ಮಾಡಿಕೊಂಡ್ರು. ವಿದೇಶಿ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡರು. ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು. ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಎಂದರೆ ಯಾವಪ್ಪ ಅಂದ್ರೆ ಸುಬೇದಾರ್ ಸ್ಥಾನ ಅಷ್ಟೇ. ಭಾರತೀಯರಿಗೆ ಅತ್ಯುನ್ನತವಾಗಿರತಕ್ಕಂಥ ಹುದ್ದೆ ಲಭಿಸ್ತಾ ಇರತಕ್ಕಂಥ ಸ್ಥಾನ ಯಾವಂದ್ರೆ ಸುಬೇದಾರ್. ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದಾರೆ. 1857 ಘಟನೆಯ ನಂತರ ಪೀಲ್ ಎಂಬುವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿ ಶಿಫಾರಸುಗಳನ್ನು ಬ್ರಿಟಿಷ್ ಸರ್ಕಾರ ನೀಡಲಾಯಿತು. ಬ್ರಿಟಿಷ್ ಸರ್ಕಾರ ಪಡೆದು ಈ ಒಂದು ಶಿಫಾರಸಿನ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನ ಮರು ವಿನ್ಯಾಸವನ್ನ ಮಾಡಲಾಯಿತು. ಮಕ್ಕಳೇ, ಸೈನಿಕ ವ್ಯವಸ್ಥೆಯನ್ನ ಮರು ನಿರ್ಮಾಣವನ್ನ ಮಾಡಲಾಯಿತು. ಇಲ್ಲಿವರೆಗೂ ಸಹಿತ ಮಕ್ಕಳೇ ಬ್ರಿಟಿಷ್ ಆಡಳಿತದ ಪರಿಣಾಮಗಳಲ್ಲಿ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಬರ್ತಕ್ಕಂತಹ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನಿಕ ವ್ಯವಸ್ಥೆ, ಈ ಒಂದು ಅಂಶಗಳ ಕುರಿತು ಈ ಒಂದು ಅಧ್ಯಾಯದಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಅದಕ್ಕೆ ತಕ್ಕಂತೆ ಒಂದು ಗೃಹಪಾಠವನ್ನು ಬರ್ಕೊಳ್ಳಿ.
ಗೃಹಪಾಠದಲ್ಲಿ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು ಯಾವುವು? ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು ಯಾವುವು? ಇನ್ನು ಮುಂದಿನ ಅಧ್ಯಾಯವನ್ನು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ.